ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ಮಂದಿರಗಳ ದೇಶ ಎನಿಸಿರುವ ಭಾರತದ ಧಾರ್ಮಿಕ ಪರಂಪರೆ ಸರ್ವಕಾಲಕ್ಕೂ ಚಿರಯುವಗಾಗಲಿ ಎಂದು ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಸ್ವಾಮೀಜಿ ತಿಳಿಸಿದರು. ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದ ಕೋಡಿಸಿದ್ದೇಶ್ವರ ಆವರಣದಲ್ಲಿ ಶ್ರೀ ಗಣಪತಿ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ನವಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಅವರು ಆಶೀರ್ವಚನ ನೀಡಿದರು. ದೇಶದಲ್ಲಿ ತಾರತಮ್ಯ ಅಳಿದು ನಾಡು ಸಮೃದ್ಧವಾಗಬೇಕು, ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಆಧಾರದಲ್ಲಿ ಬೆಲೆ ಸಿಗಬೇಕು, ಧರ್ಮನಿಷ್ಠ ಮಕ್ಕಳು ಜನಿಸುವಂತಾಗಬೇಕು. ಪಾಶ್ಚಾತ್ಯ ದೇಶದಲ್ಲಿ ದೇವರಿಗಿಂತ ದೇಹ ಪೂಜಿಸಿದರೆ ದೇಹಕ್ಕಿಂತ ದೇವರನ್ನ ಪೂಜಿಸುವ ಏಕೈಕ ದೇಶ ಭಾರತ ಮಾತ್ರ. ಪರಕೀಯರು ನೂರಾರು ವರ್ಷಗಳ ಕಾಲ ದೇಶದಲ್ಲಿ ಕೊಳ್ಳೆ ಹೊಡೆದರು. ಇಂದಿಗೂ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿರುವ ಹಿಂದೂ ಧರ್ಮ ದೇವರ ಆಶೀರ್ವಾದ ಕಾರಣವಾಗಿದೆ ಎಂದರು. ಅಲ್ಲದೆ ಇಲ್ಲಿನ ದೈವಿಕ ಅರ್ಪಣೆಯ ಮನೋಭಾವದಿಂದಾಗಿ ಅಪರಾಧ ಕೃತ್ಯಗಳು ಕಡಿಮೆಯಾಗಿವೆ ಎಂದರು. ಆವರಗೊಳ್ಳ ಪುರವರ್ಗ ಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬರಲ್ಲಿ ಧರ್ಮಸಹಿಷ್ಣುತೆ ಬೆಳೆಸಿಕೊಂಡಾಗ ಗ್ರಾಮ, ಕ್ಷೇತ್ರ ಅಭಿವೃದ್ಧಿ ಹೊಂದಲಿದೆ. ದುರ್ಗಮಹಾದಿಯಲ್ಲಿದ್ದ ಕಂಚಿಕೆರೆ ರೇವಣಸಿದ್ದೇಶ್ವರ ಮಠದ ಅಭಿವೃದ್ಧಿಗೆ ದೈವತ್ವ ಕಾರಣವಾಗಿದೆ. ದೇವರುಗಳ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನ ಕೃಪೆಯಿಂದ ಸಮಾಜ ಅಭಿವೃದ್ಧಿ ಪಥದತ್ತ ಸಾಗಿದೆ. ಅವರ ಆದರ್ಶ ಚಿಂತನೆಗಳ ಜೊತೆಗೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಚಿಂತನೆಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದರು. ಈ ಕಾರ್ಯದಲ್ಲಿ ಭಾಗಿಯಾಗಿದ್ದ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್, ದಾವಣಗೆರೆ ನಗರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಸಮುದಾಯ ಭವನ ನಿರ್ಮಾಣ ಮಾಡುವುದರಲ್ಲಿ ಹಣಕಾಸಿನ ಸಹಾಯ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ಡಾ ಬಿದ್ರಿ ಕೊಟ್ರೇಶ್, ಮಹಿಳಾ ಅಧ್ಯಕ್ಷ ಕುಸುಮಾ ಲೋಕೇಶ್, ಕಾಂಗ್ರೆಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಅನಿಲ್ ತೆಗಿನಕರೆ, ರಾಜಸ್ವ ನಿರೀಕ್ಷಕ ಶಿವಕುಮಾರ್ ಹಿರೇಗೌಡರ್, ಕರಿಬಸಪ್ಪ, ದಿಶಾ ಕಮಿಟಿ ಸದಸ್ಯ ರೆಡ್ಡಿ ಶಾಂತಕುಮಾರ್, ಬಿದ್ರಿ ಸುನಿಲ್, ಬಿದ್ರಿ ಅನಿಲ್, ಬಿದ್ರಿ ಅನುರಾಧಮ್ಮ, ಗುರುವೊಡೆಯರ ಮಠದ ಸಿದ್ಧಲಿಂಗಸ್ವಾಮಿ, ಕುಮಾರ್, ನಾಗರಾಜ, ಶಿಲ್ಪಿ ಕೆರೆಗುಡಿಹಳ್ಳಿ ಕೆ ಮಂಜುನಾಥ್, ಕಂಚಿಕೆರೆ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಮಹೇಶ್, ಅರಸೀಕೆರೆ. ಇರ್ತಕ್ಕಂಥ ಒಂದು ವ್ಯವಧಾನ, ಶಾಂತಿ, ವ್ಯವಸ್ಥೆ ಅಂದ್ರೆ ಏನೇ ಬಂದ್ರು ಕೂಡ ಬಂದದ್ದೆಲ್ಲ ಬರಲಿ, ಆ ಮಲ್ಲಯ್ಯನ ಕೃಪೆ ಒಂದಿರ್ಲಿ ನನಗೆ ಅಂತ ತಿಳ್ಕೊಂಡು ಒಂದು ಸಂದೇಶವನ್ನ ಜಗತ್ತಿಗೆ ಕೊಟ್ಟಾಳಪ್ಪ ಅಂತಂದಾಗ ಮಲ್ಲಮ್ಮ ಸಂದೇಶ ಇವತ್ತಿನ ಜನತೆಗೆ, ಇವತ್ತಿನ ತಾಯಂದರಿಗೆ ಬೇಕಾಗಿದೆ. ಹೆಚ್ಚೆಚ್ಚು ಸಿದ್ದಪ್ಪ ಗುಡಿ ಬಂದಪ್ಪ ಅಂದ್ರೆ ಮಲ್ಲಮ್ಮ ದರ್ಶನ ಮಾಡ್ಕೊಂಡ್ಬಿಟ್ರೆ ನಮ್ಮ ತಾಯಿಗಳು, ಇವತ್ತಿನ ಕಾಲದ ತಾಯಿಗಳು ಮನೆಯಲ್ಲಿರ್ತಕ್ಕಂಥ ಎಲ್ಲ ಮನಸ್ಸಿನಲ್ಲಿ ಮನದಲ್ಲಿ ಇರ್ತಕ್ಕಂಥದ್ದು, ಮನೆಯಲ್ಲಿ ಇರ್ತಕ್ಕಂಥದ್ದು, ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಏರುಪೇರು ವ್ಯತಿರಿಕ್ತವಾಗಿರ್ತಕ್ಕಂಥ ಎಲ್ಲ ದುರ್ಭಾವನೆಗಳನ್ನು ಸುಟ್ಟಾಕಿ ಸಮತಾ ಭಾವನೆಗಳನ್ನು ಕೊಟ್ಟು, ಜೊತೆ ನಮ್ಮ ತಾಯಂದ್ರೆ ಇವತ್ತಿನ ಕಾಲದ ಸಹಿಷ್ಣುತೆಯನ್ನು ಕೊಟ್ಟುಕೊಂಡು, ಸಮಾಧಾನ ಶಾಂತತೆಯನ್ನು ಕೊಟ್ಟುಕೊಂಡು, ಶಾಸ್ತ್ರಿ ಕುಮಾರಸ್ವಾಮಿ ನವಗ್ರಹ ಮಂಟಪ ನೋಡ್ರಿ, ನವಗ್ರಹ ಮಂಟಪ ಎಲ್ಲರೂ ಕೂಡ ಕಾಯಕಲ್ಪ ಮಾಡ್ಬೇಕಾರೆ ಏನೋ ಮಾಡಿದ ಅಂತ ತಿಳ್ಕೊಂಡು, ಏನೋ ನಾಲ್ಕು ಇಟ್ಟಿಗೆ ಇಟ್ಟು, ಏನೋ ನಾಲ್ಕು ತಗಡು ಹಾಕಿ ಸುಮ್ಮನೆ ಕಟ್ಟಿ ಮಾಡಿ ಇಟ್ಟಿವಿ ಅನ್ನಂಗಿಲ್ಲ. ಎಲ್ಲವೂ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ, ಸುಸಜ್ಜಿತವಾಗಿ, ಸುಂದರವಾಗಿ ಅದರ ವೈಭವೀಕರಿಸಿ ಬಹಳಷ್ಟು ಆ ಶಾಸ್ತ್ರಾಧಾರಿತವಾಗಿ ಇವನ್ನೆಲ್ಲರೂ ಕೂಡ ಮಾಡತಕ್ಕಂಥದ್ದಾಗಿದೆ. ಇಲ್ಲಿ ಮಾಡುವಂಥದ್ದು ಇವೆಲ್ಲ ದೈವತ ಸನ್ನಿಧಾನ ಇಲ್ಲಿ ನೆಲೆಗೊಂಡಿರೋದ್ರಿಂದ ಇನ್ನು ಈ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ದೈವಿ ಅನುಗ್ರಹ, ದೈವಾನುಗ್ರಹ. ಕೋಡಿ ಸಿದ್ದೇಶ್ವರ ಇಲ್ಲಿ ಪರಮಾತ್ಮ ನಿಂತಿದ್ದಾನೆ. ಅವನು ಸಿದ್ದೇಶ್ವರನಾಗಿ ತನ್ನ ಪರಿವಾರದ ಎಲ್ಲ ದೈವವನ್ನು ಕೂಡ ತನ್ನೆಡೆಗೆ ಸೆಳೆದುಕೊಳ್ಳುವುದರ ಮುಖಾಂತರ ಒಂದೊಂದಾಗಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲವೂ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಆತನ ಇಚ್ಛೆ ಇದೆ. ಯಾರ ಇಚ್ಛೆನೇ ಇಲ್ಲ. ಈ ಕ್ಷೇತ್ರಕ್ಕೆ ಕಾಲ ಬರಬೇಕು, ಸಮಯ ಬರಬೇಕು. ಆತನ ನಿಜವಾಗಿರ್ತಕ್ಕಂಥ ಕೋಡಿ ಸಿದ್ದೇಶ್ವರನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸಮನ್ವಯಗೊಂಡಾಗ, ತ್ರಿವಿಧವಾಗಿರ್ತಕ್ಕಂಥ ಶಕ್ತಿ ಜಾಗೃತ ಆದಾಗ ಇವೆಲ್ಲವೂ ಕೂಡ ಯಾರ್ಯಾರ ಮುಖಾಂತರ ಎಲ್ಲ ನೀವು ಮಾಡ್ತಕ್ಕಂಥ ನೆಪ ಮಾತ್ರ ಕರೆ, ಆದ್ರೆ ಆಂತರಿಕ ಕಾಣದೇ ಇರ್ತಕ್ಕಂಥ ಒಂದು ಶಕ್ತಿ ಅದು ನಿತ್ಯ ಯಾರ ಮುಖಾಂತರ ಯಾರ ಇಚ್ಛಾ, ಯಾರ ಕ್ರಿಯಾ, ಯಾರ ಜ್ಞಾನ ಮುಖಾಂತರ ಆಗ್ತಾ ಐತೆ ಅಂದ್ರೆ ಕೋಡಿ ಸಿದ್ದೇಶ್ವರನ ಮುಖಾಂತರ ಆಗ್ತಕ್ಕಂಥದ್ದಾಗಿದೆ ಅನ್ನುವಂಥ ಮಾತನ್ನ ಹೇಳಿಕ್ಕೆ ನಾವು ಸ್ಪಷ್ಟಪಡಿಸಲು ಇಚ್ಛೆ ಪಡ್ತೇವೆ. ಆ ದಿಶೆಯಲ್ಲಿ ಇವತ್ತಿಂತ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ಮಧ್ಯೆ ಇವತ್ತು ಎಲ್ಲರ ಮನಸ್ಸಿಗೆ ಮುದ ನೀಡುವ ಹಾಗೆ ಸಸ್ಯ ಶ್ಯಾಮಲಗಳ ಮಧ್ಯೆ ದೈವಾನುಗ್ರಹ ಇಲ್ಲಿ ಎಲ್ಲ ಬಂದ್ಬಿಟ್ಟು ಕಂಚಿಗೇರಿ ಬೆಟ್ಟ ಹತ್ತಿದಪ್ಪ ಅಂತಾರೆ ಏನೋ ಒಂಥರ ಆನಂದ, ಶಿವನ ಒಡ್ಡೋಲಕ್ಕೆ ಬಂದಿವಪ್ಪ ಅಂತಕ್ಕಂಥ ಭಾಸನೂ ಕೂಡ ಇಲ್ಲಿ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಬಂದು ಕೂತಿದ್ದಾಳೆ, ನೆಲೆಗೊಂಡಿದ್ದಾಳೆ. ಹೇಮರೆಡ್ಡಿ ಮಲ್ಲಮ್ಮನ ನಾವು ಯಾವ್ದಾದ್ರು ಹೇಮರೆಡ್ಡಿ ಸಮಾಜ ಅಂತಕ್ಕಂಥದ್ದು ಕಡೆಪಟ್ಟಿ ಹಾಕ್ಬಾರ್ದು. ದೇವರು, ಧರ್ಮ, ಆಚಾರ್ಯರು, ಗುರುಗಳು, ಶರಣರು, ದಾರ್ಶನಿಕರು, ಸಂತರು, ಪ್ರವಾದಿಗಳು ಇವರೆಲ್ಲ ಬಂದು ಹೋದ್ರು. ಹಾಗೆ ಬರೀ ಕೈಲಿ ಬಂದಿದ್ರು, ಬರೀ ಕೈಲಿ ಹೋದ್ರು ಕೂಡ. ಆದ್ರೆ ಬರ್ಬೇಕಾದ್ರೆ ಏನ್ ತಂದಿದ್ರು, ಏನ್ ತರ್ಲಿಲ್ಲ. ಇರುವಾಗ ಏನ್ ಸಾಧನೆ ಮಾಡಿದ್ರು, ಏನ್ ಸಂಪಾದನೆ ಮಾಡಿದ್ರು,
ಆ ಸಂಪಾದಿಸತಕ್ಕಂತ ಸಾಧನೆ ಮಾಡತಕ್ಕಂತ ಬೆಳಕನ್ನ ಒಂದು ಶಕ್ತಿಯಾಗಿ ಇರುವಂತಹ ಭವಿಷ್ಯತ್ತಿನ ಮನುಕುಲಕ್ಕೆ ಜೀವನಕ್ಕೆ ದಾರಿಗಾಗಿ ಸೂತ್ರವಾಗಿ ಇಲ್ಲೆಲ್ಲ ಮೌಲ್ಯಗಳನ್ನ ಬಿತ್ತಿ ಇಲ್ಲೆಲ್ಲ ಬೆಳೆದು ಅವನು ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಬಿಟ್ಟು ಹೋಗಿರ್ತಕ್ಕಂತ ಅಂತಹ ಮಹಾಶಿವಶರಣ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಜೀವನ ಏನ್ ಕಷ್ಟಪಟ್ಲು ಅಂತ ಹೇಮರೆಡ್ಡಿ ಮಲ್ಲ ಪುರಾಣ ಕೇಳಿ ನೀವೆಲ್ಲ. ಆಕಿ ಸಾದಾ ಸೀದಾ ಹೇಮರೆಡ್ಡಿಯ ಜೀವಾಗಿರ್ತಕ್ಕಂಥ ಹೆಂಡತಿಯಾಗಿ ಮನೆಗೆ ಹೋಗ್ಬಿಟ್ಟು ಒಂದು ಸೊಸೆಯಾಗಿ ಮನೆಗೆ ಹೋದ್ಲು. ಆಕೆ ಬಾಲ್ಯದಿಂದ ಕೂಡ ಯಾವಾಗಲೂ ಕೂಡ ತನ್ನ ಆರಾಧ್ಯ ದೇವದ ಕುಲದೇವನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಗ್ಗೆ ಬಹಳ ಅತುಲವಾಗಿರ್ತಕ್ಕಂಥ ಭಕ್ತಿಯ ಪರಾಕಾಷ್ಠೆ ಮೆರೆಸುವಂತ ಒಂದು ಅತುಲ ಭಾವ ಅವಳಿಗಿತ್ತು. ಯಾವಾಗಲೂ ಕೂಡ ಎಂದೆಂದು ಕುಂತ್ರು ನಿಂತ್ರು ಮಲ್ಲಯ್ಯ ಮಲ್ಲಯ್ಯ, ಏನ್ ಮುಟ್ಟಿದ್ರು ಮಲ್ಲಯ್ಯ, ಏನ್ ಮುಟ್ಟಿದ್ರು ಮಲ್ಲಯ್ಯ ಅಂತ ತಿಳ್ಕೊಂಡು ಆ ಒಂದು ಶ್ರೀಶೈಲ ಮಲ್ಲಯ್ಯನನ್ನೇ ಎಲ್ಲಾ ಕಡೆಗೂ ಕಾಣುವಂತ ಇಲ್ಲು. ಹೇಮರೆಡ್ಡಿ ಮಲ್ಲಮ್ಮ ಮಗಳಾಗಿ ಹುಟ್ಟಿ ಮಗಳಾಗಿ ನಂತರ ಒಂದು ಮನೆಗೆ ಸೊಸೆಯಾಗಿ ಹೋಗಿ ಹೇಮರೆಡ್ಡಿ ನಿಜವಾಗಿರ್ತಕ್ಕಂಥ ಇವತ್ತು ಮನೆತನಕ್ಕೆ ಹೋಗಿ ಅವ್ನ ಹೆಂಡತಿಯಾಗಿ ಮನೆಯಲ್ಲಿ ತನ್ನ ಜೀವನ ಪ್ರಾರಂಭ ಮಾಡಿದಾಗ ಅತ್ತೆ ಮಾವ ಇರ್ತಕ್ಕಂಥ ಮೈದುಂಡ್ರು ಮನೆ ತುಂಬಿದ ಕುಟುಂಬ, ದೊಡ್ಡ ಮಂತ್ಯಾನ, ದೊಡ್ಡ ಜಮೀನ್ದಾರ. ಆ ಕಾರಣಕ್ಕಾಗಿ ನಮ್ಮ ದೇಶದೊಳಗೆ ಇವತ್ತಿಗೂ ಅಪರಾಧೀಕರಣದ ಪ್ರಮಾಣ ಕಡಿಮೆ ಇದೆ ಅನ್ನೋಕೆ ಏನಪ್ಪಾ ಅಂದ್ರೆ ದೇವರ ಮೇಲಿನ ನಂಬಿಕೆ, ಗುರುವಿನ ಮೇಲಿನ ಶ್ರದ್ಧೆ, ಧರ್ಮದ ಮೇಲಿನ ಆಚರಣೆ ಇವು ನಮ್ಮನ್ನ ಕಾಪಾಡಿದವೆ ಅನ್ನುವಂಥದ್ದಕ್ಕೆ ಪ್ರತ್ಯಕ್ಷ ನಿದರ್ಶನ ನಮ್ಮ ದೇಶವೇ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಮೇಲೆ 1400 ವರ್ಷ ಪರಕೀಯರ ದಬ್ಬಾಳಿಕೆ, ಬ್ರಿಟಿಷರು, ಫ್ರೆಂಚರು, ಡಚ್ಚರು ಯಾರಲ್ಲ ಜಗತ್ತಿನೊಳಗೆ ಯಾರ್ಯಾರಾದ್ರೆ ಎಲ್ಲಾರು ಬಂದು ಇಲ್ಲಿ ಆಳ್ವಿಕೆ ನಡೆಸಿದ್ರು. ಈ ದೇಶದ ಸಂಪತ್ತು ಲೂಟಿ ಮಾಡ್ಕೊಂಡು ಹೋದ್ರು. ಆದ್ರೂ ಕೂಡ ಇವತ್ತಿನ ಹಿಮಾಲಯ ಪರ್ವತದಂತೆ ತಲೆ ಎತ್ತಿ ನಿಲ್ಲತಕ್ಕಂಥ ಶಕ್ತಿ ಭಾರತಕ್ಕೆ ಐತಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದ್ರೆ ದೇವರ ಮೇಲಿನ ನಂಬಿಕೆ, ಧರ್ಮದ ಮೇಲಿನ ಶ್ರದ್ಧೆ, ಗುರು ಹಿರಿಯರು ಮಾಡಿದಂತ ತಪಸ್ಸು ನಮ್ಮನ್ನು ಕಾಪಾಡಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಬೇರೆ ದೇಶಗಳಲ್ಲಿ ನೋಡ್ತೀರಿ ಯುದ್ಧ ನಡೀತಾವ, ಬೇಕಾದಷ್ಟು ಆಕ್ರಮಣಗಳಾಗ್ತವೆ, ಬಾಂಬು, ಭಯೋತ್ಪಾದನೆ ಇವನ್ನೆಲ್ಲ ನೋಡ್ತೀರಿ. ಆದ್ರೆ ನಮ್ಮ ದೇಶದೊಳಗೆ ಏನೇ ಆದ್ರೂ ಕೂಡ ಮತ್ತೆ ತಿಳಿ ಆಗ್ತದ, ಮತ್ತೆ ಪರಿಸ್ಥಿತಿ ಸನ್ನಿವೇಶ ನಿರ್ಮಲ ಆಗ್ತದ. ಇದೆಲ್ಲ ಕಾರಣ ಏನಪ್ಪಾ ಅಂದ್ರೆ ದೇವರ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದದ ಬಲ ನಮ್ಮ ಮೇಲೆ ಐತಿ ಅನ್ನೋ ಕಾರಣಕ್ಕಾಗಿ. ಒಂದು ದೇವರು, ಒಂದು ಗುಡಿ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರೂ ಒಂದು ಊರು ನಮ್ಮ ದೇಶದೊಳಗೆ ಐತೆ? ಇಲ್ಲವೇ ಇಲ್ಲ. ಒಂದ್ ಸಣ್ಣ ಹಳ್ಳಿಗೆ ಹೋದ್ರು ಒಂದಲ್ಲ 10 ದೇವಸ್ಥಾನಗಳಿರುವಂತದ್ದ ನೋಡ್ತೀವಿ. ಇನ್ನು ಪಟ್ಟಣದ ಕತೆ ಬೇರೆ ಬಿಡ್ರಿ, ಹಳ್ಳಿ ಒಳಗೆ ನೋಡ್ತೀವಿ. ಅಂತದ್ರ ಮೇಲೆ ಓಣಿಗೊಂದು ದೇವಸ್ಥಾನ ನೋಡ್ತೀವಿ, ಬೀದಿಗೊಂದು ದೇವಸ್ಥಾನಗಳು ನೋಡ್ತೀವಿ. ಇನ್ನು ದೇವರುಗಳ ಸಂಖ್ಯೆ ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಾನೆ ಇದೆ. ಶಾಸ್ತ್ರದಲ್ಲಿ 3 ಕೋಟಿ ದೇವತೆಗಳು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಯಾವ್ಯಾವ ಜಾತಿ, ಜನಾಂಗ, ಧರ್ಮ, ವಿಭಿನ್ನ ಪರಂಪರೆ ಇವೆಲ್ಲಗಳಿದ್ರು ಕೂಡ ದೇವರ ವಿಚಾರ ಬಂದಾಗ ನಾವೆಲ್ಲ ಒಂದು ಅನ್ನುವಂತ ಮನೋಭಾವ ಬರ್ತದಲ್ಲ, ಅದು ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಮರಸ್ಯ, ಸೌಹಾರ್ದತೆ, ಸಹಬಾಳ್ವೆಯನ್ನ ಕೊಡ್ತಕ್ಕಂಥದ್ದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಕೋಡಿ ಸಿದ್ದೇಶ್ವರ ದೇವಸ್ಥಾನ ಬಹಳ ಅದ್ಭುತವಾದ ಕ್ಷೇತ್ರ. ಇದು ಉಜ್ಜಯಿನಿ ಪೀಠ ಪರಂಪರೆಗೆ ಸೇರಿದಂತ ಈ ಕ್ಷೇತ್ರ ಇದು. ಇಲ್ಲಿ ಹಿಂದಿನ ಎಲ್ಲ ಪರಮಾಚಾರ್ಯ ಉಜ್ಜಯಿನಿ ಜಗದಲ್ಲಿ ತಪಸ್ಸು ಮಾಡಿದ್ದಾರೆ, ಅನುಷ್ಠಾನ ಮಾಡಿದ್ದಾರೆ, ಶಿವಪೂಜೆ ಮಾಡಿದ್ದಾರೆ. ಈಗಲೂ ಕೂಡ ಈ ಕೋಡಿ ಸಿದ್ದೇಶ್ವರ ಟ್ರಸ್ಟ್ ನ ಅಧ್ಯಕ್ಷರು ಉಜ್ಜಯಿನಿ ಜಗದೊಳವರೇ ಅದಾರ. ಊರನ್ನೆಲ್ಲ ಸದಸ್ಯರಿದ್ದಾರೆ. ನಮ್ಮ ಡಾಕ್ಟರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಪ್ರತಿ ವರ್ಷ ಸಾಮೂಹಿಕ ಮದುವೆ ಇರ್ಬೋದು, ಧರ್ಮಾರ್ಥವಾಗಿ ಏನನ್ನೂ ಕೂಡ ಇಸ್ಕೊಳ್ಳದೆ ಎಲ್ಲರೂ ಕೂಡ ಎಷ್ಟೇ ಜನ ಬಂದ್ರು ಅವರಿಗೆ ಅದ್ಭುತವಾಗಿ ಸಾಮೂಹಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾರೆ. ಅದ್ರ ಜೊತೆಗೆ
ಸುತ್ತಮುತ್ತಲ ಎಲ್ಲ ಕಾಲೇಜುಗಳಿಗೆ PUC ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇರಬಹುದು, ಇವೆಲ್ಲವೂ ಕೂಡ ನಡೆಸ್ಕೊಂಡು ಹೊರಟಿದ್ದಾರೆ. ಇದರ ಜೊತೆಗೆ ಕೋಡಿಸಿದ್ದೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಪರಿವಾರ ದೇವತೆಗಳು, ಈ ಕಡೆಗೆ ಒಂದು ಕಡೆಗೆ ಸುಬ್ರಹ್ಮಣ್ಯ, ಒಂದು ಕಡೆಗೆ ಗಣಪತಿ, ಮತ್ತೊಂದು ಕಡೆ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ, ಅದರ ಜೊತೆಗೆ ನವಗ್ರಹ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಅತ್ಯಂತ ಶುಭ ಮುಹೂರ್ತ ಶುಕ್ರವಾರದ ದಿನ ಅದು ಲೋಕಾರ್ಪಣೆ ಆಗ್ತಕ್ಕಂಥ ಕಾರ್ಯಕ್ರಮ. ಜಗದ್ಗುರುವರಿಗೆ ಉಜ್ಜಯಿನಿ ಬಿಟ್ಟರು 10 ದಿವಸದ ಜಾತ್ರೆ, 26ನೇ ತಾರೀಕು ಮುಗಿಬೇಕು. ಕಂಕಣ ಧಾರಣೆ ಆದ್ಮೇಲೆ ಕಂಕಣ ವಿಸರ್ಜನೆವರೆಗೆ ಅಲ್ಲಿ ಇರಬೇಕು. ಆದ್ರೆ ಇದು ನಮ್ಮದೇ ಕ್ಷೇತ್ರ, ನಮ್ಮೂರು ಅನ್ನುವಂತ ಭಾವದೊಳಗ ಅದನ್ನು ಬಿಟ್ಟು ಬಂದವಿ ಅಂದ್ರೆ ಕಂಚಿಕೇರಿ ಮೇಲೆ, ಈ ಕ್ಷೇತ್ರದ ಮೇಲೆ ಜಗದ್ಗುರು ಎಷ್ಟು ಪ್ರೀತಿ ಇಟ್ಟಾರ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಾಗ್ತದೆ. ಕಂಚಿಕೇರಿ ಒಳಗೆ ಹೆಂಗದ್ರಪ್ಪ ಅಂದ್ರೆ ಎಲ್ಲಾ ಜನಾಂಗದವರು ಮನೆ ದೇವರು ಉಜ್ಜನಿ ಪೀಠನೆ. ವರ್ಷದಿಂದ ಜಾತ್ರೆ ತೇಲಾಂಶಕ್ಕೆಲ್ಲ ಬಂದವರಾದ್ರೆ 90% ಮನೆ ದೇವರು ಉಜ್ಜನಿ ಸಿದ್ದಪ್ಪ. ಹಾಗಾಗಿ ಎಲ್ಲರೂ ಕೂಡ ಪೀಠದ ಭಕ್ತರೆ. ಒಟ್ಟಾರೆಯಾಗಿ ಏನೇ ದೇವರ ಕಾರ್ಯ ಬಂದಾಗ ಎಲ್ಲವನ್ನು ಬದಿಗಿಟ್ಟು ನಾವೆಲ್ಲ ಒಂದು ಅನ್ನುವಂತ ಮನೋಭಾವ ಕಂಚಿಕೇರಿ ಗ್ರಾಮದ ಭಕ್ತರಲ್ಲಿ ಬರಬೇಕು. ಹಿಂದೂ ಕೂಡ ಮಳೆ ಬರದೇ ಇದ್ದಾಗ ಉತ್ಸವ ಮಾಡಿ ಅವತ್ತೇ ಮಳೆ ಬರ್ತರಿಸಿದಂತ ಅದ್ಭುತವಾದ ಭಕ್ತಿ ಜನ ನೀವೆಲ್ಲ ಕಂಚಿಕೇರಿ ಜನ. ಅದಕ್ಕೆ ನೀವೆಲ್ಲರೂ ಚೆಂದಾಗಿ ನಡ್ಕೊಂಡು ಹೋಗ್ರಿ, ಒಳ್ಳೆ ಕಾರ್ಯಗಳಿಗೆ ಯಾವಾಗಲೂ ಕೂಡ ಸಹಕಾರ ಕೊಡ್ರಿ, ಒಳ್ಳೆ ಕೆಲಸಗಳನ್ನ ಪ್ರೋತ್ಸಾಹ ಮಾಡ್ರಿ ಅನ್ನುವಂತ ಮಾತನ್ನ ಅಪ್ಪಣೆಯನ್ನು ಕೊಡಿಸಿ ನಮ್ಮ ಬಹಳ ಆತ್ಮೀಯ ಶಿಷ್ಯರು, ಪಂಚಪೀಠದ ಪರಮ ಅಭಿಮಾನಿಗಳು, ಪೀಠಾಭಿಮಾನಿಗಳು ಆದಂತ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನ ಪರಮ ಪ್ರೀತಿಯ ಭಕ್ತರಾಗಿರ್ತಕ್ಕಂಥ GS ಪಾಟೀಲ್ ಅವರು ಬೆಳಗ್ಗೆಯಿಂದಲೇ ಇಲ್ಲಿ ಕಾರ್ಯಕ್ರಮದೊಳಗೆ ಜಗದ್ರೊಳಗೆ ಕಾಲು ಕೂತಿದ್ದಾರೆ. ಎಷ್ಟು ಒತ್ತಡಗಳು ಇರ್ತಾವ ಅವ್ರಿಗೆಲ್ಲ, ಆದ್ರೂ ಕೂಡ ನಮ್ಮನ್ನ ಬರಮಾಡಿಕೊಳ್ಳೋದಕ್ಕೆ ಅವ್ರು ಕೂತಿದ್ದಾರೆ. ಅವರಿಗೂ ಕೂಡ 7 ಬಾರಿ ಶಾಸಕರು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಭವಿಷ್ಯದಲ್ಲಿ ಇವತ್ತು ಕೋಡಿಸಿದ್ದಪ್ಪನ ದರ್ಶನಕ್ಕೆ ಬಂದಾರ. ಇಲ್ಲಿಂದ ಹೋದ ಮೇಲೆ ಒಂದು ಉತ್ತಮವಾದ ಉನ್ನತವಾದ ಮಂತ್ರಿ ಪದವಿ ಯೋಗ ಅವರಿಗೆ ಪ್ರಾಪ್ತ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಆಶೀರ್ವಾದ ಮಾಡೋದಕ್ಕೆ ಬಯಸ್ತೇವೆ. ದೇಶ, ಈ ದೇಶದಲ್ಲಿರುವಷ್ಟು ಗುಡಿ ಗುಂಡಾರಗಳನ್ನ ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾರತವನ್ನ ಧರ್ಮಭೂಮಿ, ದೇವಭೂಮಿ, ಪುಣ್ಯಭೂಮಿ, ಋಷಿ ಸಂತರು, ಮಹಾಂತರು, ಜಗದ್ಗುರುಗಳು ನಡೆದಾಡಿದ, ತಪಸ್ಸನ್ನಾಚರಿಸಿದ, ಶಿವಪೂಜೆ ಮಾಡಿದ ಕರ್ಮಭೂಮಿ ಅನ್ನುವಂತ ಮಾತಿನಿಂದ ಕರೆದುಕೊಂಡು ಬರ್ತಾರೆ. ಅದನ್ನು ನಮ್ಮ ದೇಶದ ಜನ ದೇವರು, ಧರ್ಮ, ಆಧ್ಯಾತ್ಮ, ಆಚಾರ್ಯ, ಈ ಗುರು ಪರಂಪರೆಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆಗೆ ಹೇಳ್ತಾರೆ, ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಇಡೀ ಜಗತ್ತಿನೊಳಗೆ ಒಂದು ದೇಶದ ಜನ ಇದಕ್ಕೆ ಅಪವಾದ. ಆ ದೇಶದ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡೋದಿಲ್ಲ, ಬದಲಾಗಿ ದೇವರನ್ನು ಪ್ರೀತಿ ಮಾಡ್ತಾರಂತೆ ಆ ದೇಶದ ಜನ. ಭಾರತ ದೇಶದ ಜನ ದೇವರಿಗಾಗಿ ಏನೆಲ್ಲ ಮಾಡ್ತೀರಿ. ಈಗ ನಡೆದ ಕಾರ್ಯಕ್ರಮದ ದೇವರಿಗಾಗಿ ವ್ರತ, ನಿಯಮ, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ, ಜಾತ್ರೆ, ರಥೋತ್ಸವ, ಮಹೋತ್ಸವಗಳನ್ನ ನಡೆಸ್ತೀರಿ, ಉಪವಾಸ, ಯಾತ್ರೆ, ಪಾದಯಾತ್ರೆ, ಉರುಳು ಸೇವೆ, ಇವೆಲ್ಲವುಗಳನ್ನ ನಾವು ಕಾಣ್ತೇವೆ. ನಮಗನಿಸ್ತದ ಭಕ್ತರು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಕೊಡೋ ದೇಣಿಗೆ ಒಳಗೆ ವ್ಯತ್ಯಾಸ ಇರ್ಬೋದು ಹೆಚ್ಚು ಕಡಿಮೆ. ಆದ್ರೆ ದೇವರಿಗೆ ಅರ್ಪಣೆ ಮಾಡತಕ್ಕಂಥ ಭಕ್ತಿ ಒಳಗ ಅತ್ಯಂತ ಶ್ರದ್ಧೆಯಿಂದ ಅರ್ಪಣೆ ಮಾಡತಕ್ಕಂಥ ಜನರನ್ನು ಎಲ್ಲಿ ಕಾಣ್ತೀವಿ ಅಂದ್ರೆ ಭಾರತ ದೇಶದೊಳಗೆ ಕಾಣ್ತೀವಿ, ಭಾರತ ದೇಶದೊಳಗೆ ಕಾಣ್ತೀವಿ. ಹಾಗಾಗಿ ದೇವರ ಮೇಲಿನ ಅತ್ಯಂತ ಶ್ರದ್ಧೆಯ ನಂಬಿಕೆ ನಮ್ಮ ದೇಶದೊಳಗೆ ಅಪರಾಧೀಕರಣದ ಪ್ರಮಾಣವನ್ನ ಕಡಿಮೆ ಮಾಡಿದೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ತಪ್ಪಾಗಲಾರದು. ಒಂದು ಚಿಕ್ಕ ಉದಾಹರಣೆ ಹೇಳ್ತೇವೆ. ಕಲ್ಲಪ್ಪ ಮಲ್ಲಪ್ಪ ಅನ್ನುವಂತ 2 ಸ್ನೇಹಿತರು. ಅವತ್ತಿನ ಕಾಲ